ಜೈ ಭೀಮ್ ಎಲ್ರಿಗೂ ನಮಸ್ತೆ. ನಾನು ರಾಕೇಶ್ ಮಾತಾಡ್ತಾ ಇರೋದು. ಈ ವಿಡಿಯೋ ಮಾಡೋ ಮುಖ್ಯ ಉದ್ದೇಶ ಏನಂದ್ರೆ, ಡಾಕ್ಟರ್ BR ಅಂಬೇಡ್ಕರ್ ಫೌಂಡೇಶನ್ನ ಯೋಜನೆಗಳಲ್ಲಿ ಹಂತ ಹಂತವಾಗಿ ನಾವೇನು ಪ್ರಾರಂಭಿಸಿದ್ವಿ, ಎಲ್ಲರ ಸಹಮತಿ ಮತ್ತು ಎಲ್ಲರ ಸಲಹೆಗಳ ಪ್ರಕಾರ ಅದರಲ್ಲಿ ಇನ್ನೊಂದು ಮುಖ್ಯವಾದ ಯೋಜನೆ ಅಂದರೆ, ನಾವು ಎಜುಕೇಷನ್ ಫೀಲ್ಡಲ್ಲಿ ಕೂಡ ನಮ್ಮ ಸಮಾಜದ ವಿದ್ಯಾರ್ಥಿಗಳಿಗೋಸ್ಕರ ಕೆಲವೊಂದು ನೀಡ್ಸ್ ನಾವೇನು ಮಾಡಬೇಕಾಗಿದೆ ಅಂತಕ್ಕಂಥದ್ದು ನಾವು ಲಾಸ್ಟ್ ಕಾಲದಲ್ಲಿ ಎಲ್ಲರೂ ಮಾತಾಡ್ಬಿಟ್ಟು ಡಿಸೈಡ್ ಮಾಡಿದ್ವಿ. ಸೊ ಈ ಯೋಜನೆ ಅತಿ ಶೀಘ್ರದಲ್ಲಿ ಎಲ್ಲರೂ ಸೇರ್ಕೊಂಡು ಪ್ರಾರಂಭ ಮಾಡಬೇಕಾಗಿದೆ. ಈ ಯೋಜನೆ ಹೆಸರು ಬಂದ್ಬಿಟ್ಟು ಎನ್ಕರೇಜ್ ಎಜುಕೇಶನ್ ಅಂತ ಹೇಳಿ. ಈ ಯೋಜನೆಯ ಮುಖ್ಯ ಕಾರ್ಯಕ್ರಮ ಇದರಲ್ಲಿ ಏನೇನಿರುತ್ತೆ ಅಂತಂತಂದ್ರೆ, 8, 9 ಮತ್ತು 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಕೋಚಿಂಗ್ ಸೆಂಟರ್ ಮುಖಾಂತರ ಏನು ನಾವು ಕೋಚಿಂಗ್ ಕೊಡಬೇಕಾಗಿದೆ ಅದರಲ್ಲಿ ಒನ್ ಆಫ್ ದಿ ಬೆಸ್ಟ್ ಇರ್ತಕ್ಕಂಥದ್ದು ಚಾಯ್ಸ್ ಮಾಡಿ ನಾವೆಲ್ಲರೂ ಸೇರ್ಕೊಂಡು ಫೈನಲೈಸ್ ಮಾಡಿ ಈ ಯೋಜನೆಯನ್ನು ಪ್ರಾರಂಭ ಮಾಡ್ಬೇಕಂತ ಹೇಳ್ತಕ್ಕಂಥದ್ದು. ಸೊ ಇದು ನಮ್ಮ ಯಾರ್ಯಾರು ಉಪಯೋಗ ಮಾಡ್ಕೋಬೋದು ಅಂದರೆ, ನಮ್ಮ ಎಲ್ಲ ದಲಿತ ಮಕ್ಕಳು. ಇದು ಆದಷ್ಟು ಬೇಗ ಪ್ರಾರಂಭ ಮಾಡಬೇಕಾಗಿದೆ. 1 ಸೆಪ್ಟೆಂಬರ್ ಚಾಲನೆ ಮಾಡ್ಬೇಕಂತ ಹೇಳಿ ಎಲ್ಲರ ಒಪ್ಪಿಗೆ ಮತ್ತು ಸಹಮತಿ ಕೊಡಲಾಗಿದೆ. ಈ ಯೋಜನೆ ಉದ್ದೇಶ ನಮ್ಮ ಮಕ್ಕಳ ಅಭ್ಯಾಸದ ಇನ್ನೂ ಹೆಚ್ಚು ಏನಂದ್ರೆ ಕಾಂಪಿಟೇಷನ್ ಬೆಳವಣಿಗೆ ಮಾಡಬೇಕಾಗಿದ್ದು, ವಿದ್ಯಾಭ್ಯಾಸದ ಸಾಧನೆ ಮತ್ತು ಆತ್ಮವಿಶ್ವಾಸದ ಬೆಳವಣಿಗೆ, ಸೆಲ್ಫ್ ಕಾನ್ಫಿಡೆನ್ಸ್, ಸೆಲ್ಫ್ ಎಜುಕೇಷನ್ ಇದ್ರ ಸಲುವಾಗಿ ನಮ್ಮ ಹುಡುಗರಿಗೆ ಏನು ಇನ್ನೂ ಗ್ಯಾಪ್ಸ್ ಇದ್ದಾವೆ. ಈ ಒಂದು ಯೋಜನೆ ಮುಖಾಂತರ ಆದಷ್ಟು ನಾವು ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ಒಂದು ಮುಖ್ಯ ಉದ್ದೇಶವಾಗಿದೆ. ಈ ಮಹತ್ತರ ಶಿಕ್ಷಣ ಕಾರ್ಯಕ್ರಮಕ್ಕೆ ನಮ್ಮ ಪ್ರತಿಷ್ಠಾನದ ಎಲ್ಲ ಸದಸ್ಯರಿಂದ ಸಹಕಾರ, ಸಹಭಾಗಿ ಮತ್ತು ಪ್ರೋತ್ಸಾಹ ನಿರೀಕ್ಷಿಸಲಾಗಿದೆ. ಸೊ ನಿಮ್ಗೆಲ್ರಿಗೂ ಗುರುತಿರುವ ಹಾಗೆ ದ ಸಿಂಬಲ್ ಆಫ್ ನಾಲೆಜ್ ಅಂಥೇಳಿ ಎಂಟೈರ್ ವರ್ಲ್ಡ್ದಾಗೆ ಏನಾದರೂ ಐಡೆಂಟಿಫೈ ಮಾಡ್ತಾರೆ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಸರ್ ಅವರಿಂದ. ಅವ್ರದ್ದೊಂದು ಸ್ಲೋಗನ್ ಕೂಡ ಇದೆ, ಶಿಕ್ಷಿತ್ ಬನು, ಸಂಘಟಿತ್ ಬನು, ಸಂಘರ್ಷ ಕರೋ. ಸೊ ನಾವೇ ನಮ್ಮ ಫೌಂಡೇಶನಲ್ಲಿ ನಾವೆಲ್ಲರೂ ಎಜುಕೇಟೆಡ್ ಇದ್ದೀವಿ. ಸೊ ಮುಂದೆ ಬರುವ ನಮ್ಮ ಎಲ್ಲ ದಲಿತ ಪೀಳಿಗೆಗೋಸ್ಕರ ಸ್ಟೆಪ್ ಬೈ